ನಮಸ್ಕಾರ ವಿದ್ಯಾರ್ಥಿಗಳೇ. ಆರ್ಮಿ ಅಗ್ನಿವೀರ್ ಡೇ 13ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಡೇ 13 ಆಯಿತು. ಡೇ 14 ಕ್ವಶನ್ ಪೇಪರ್ ಸಾಲ್ವ್ ಮಾಡೋಣ. ಸೈನ್ಸ್ ಇಂಪಾರ್ಟೆಂಟ್. ಇದು ನಿನ್ನೆ ಲೈವ್ ಬಂದಿದ್ನಲ್ಲ, ಅದೇ ಡೇ 13. ಓಕೆ, ಯಾರು ನೋಡಿಲ್ಲ ನೋಡ್ಕೊಂಬಿಡಿ. ಹಾಗೆ ನಾನು 50 ಡೇಸ್ ಚಾಲೆಂಜ್ ಮಾಡಿದ್ದೆ. 50 ಡೇಸ್ ಚಾಲೆಂಜ್ ಇನ್ನು ಮುಂದೆ ಜಸ್ಟ್ 15 ದಿನ ವಿಡಿಯೋ ಹಾಕ್ಬಿಟ್ಟು ಆಮೇಲೆ ಮಾಕ್ ಟೆಸ್ಟ್ ಮಾಡ್ತೀನಿ. ಯಾಕಂದರೆ ಇದೇ ತಿಂಗಳು 15 ತಾರೀಕಿಗೆ ನಿಮಗೆ ಅಡ್ಮಿಟ್ ಕಾರ್ಡ್ ಸಿಗುತ್ತೆ. ಹಾಗೆ ಮುಂದಿನ 1ನೇ ತಾರೀಕಿಂದ ಎಕ್ಸಾಮ್ ಸ್ಟಾರ್ಟ್ ಕೂಡ ಆಗುತ್ತೆ. ಒಂದೇ ಸಬ್ಜೆಕ್ಟ್ ಮಾಡಿದ್ರೆ ಕವರಿಂಗ್ ನಿಮಗೆ ಸ್ಕೋರಿಂಗ್ ಮಾಡೋಕ್ಕೆ ಆಗೋದಿಲ್ಲ. ಹಾಗಾಗಿ ಓಕೆ, ಮೊದಲನೇ ಪ್ರಶ್ನೆ ನೋಡಿ. ಯಾವ ವಿಟಮಿನ್ ಕೊರತೆಯಿಂದ ರಕ್ತ ಜಮ್ಮುವಿಕೆ ಕಡಿಮೆ ಆಗುತ್ತದೆ? ವಿಟಮಿನ್ ಕೆ ಇಂದ ರಕ್ತ ಜಮ್ಮುವಿಕೆ ಕಡಿಮೆ ಆಗುತ್ತದೆ. ಎರಡನೇ ಪ್ರಶ್ನೆ ನೋಡಿ. ಮಾನವನ ದೇಹದಲ್ಲಿ pH ಮೌಲ್ಯ ರಕ್ತ ಸುಮಾರು ಎಷ್ಟು? 7.4. ಮಾನವನ ದೇಹದಲ್ಲಿ pH ಮೌಲ್ಯ 7.4. ಮೂರನೇ ಪ್ರಶ್ನೆ. ವಿದ್ಯುತ್ ವಲಯದಲ್ಲಿ ಪ್ರತಿರೋಧ ಹೆಚ್ಚಾದರೆ ಪ್ರವಾಹ ಏನಾಗುತ್ತದೆ? ಕಡಿಮೆಯಾಗುತ್ತದೆ. ಓಕೆ. ನಾಲ್ಕನೇ ಪ್ರಶ್ನೆ. DNA ರಚನೆಯ ಮಾದರಿ ಯಾರು ನೀಡಿದರು? ನ್ಯೂಟನ್, ಡ್ರಾವಿಡ್, ವ್ಯಾಟ್ಸನ್ ಆ್ಯಂಡ್ ಕ್ರಿಕ್, ಮೆಂಡಲ್. ಉತ್ತರ ಸಿ, ಆಪ್ಷನ್ ಸಿ, ವ್ಯಾಟ್ಸನ್ ಆ್ಯಂಡ್ ಕ್ರಿಕ್. ಐದನೇ ಪ್ರಶ್ನೆ. ಲೋಹಗಳು ತಾಪವನ್ನು ಹೇಗೆ ಸಾಗಿಸುತ್ತವೆ? ಫ್ರೀ ಎಲೆಕ್ಟ್ರಾನ್ ಮೂಲಕ ಸಾಗಿಸುತ್ತವೆ. ಆರನೇ ಪ್ರಶ್ನೆ. ಸೂರ್ಯನ ಶಕ್ತಿ ಯಾವ ಪ್ರಕ್ರಿಯೆಯಿಂದ ಉಂಟಾಗುತ್ತದೆ? ದಹನ, ನ್ಯೂಕ್ಲಿಯರ್ ಫ್ಯೂಷನ್, ನ್ಯೂಕ್ಲಿಯರ್ ಫಿಸನ್, ರಾಸಾಯನಿಕ ಕ್ರಿಯೆ. ಆಪ್ಷನ್ ಬಿ, ನ್ಯೂಕ್ಲಿಯರ್ ಫ್ಯೂಷನ್. ಓಕೆ. ಏಳನೇ ಪ್ರಶ್ನೆ. ಆಮ್ಲ ಪ್ಲಸ್ ಲೋಹ ಯಾವ ಅನಿಲ ಬಿಡುಗಡೆಯಾಗುತ್ತದೆ? H2. ಆಪ್ಷನ್ ಸಿ. ಹಾಗೆ ಎಂಟನೇದ್ದು. ಮಾನವ ದೇಹದಲ್ಲಿ ಅತಿ ದೊಡ್ಡ ಕೋಶ ಯಾವುದು? OUM ಡಿಂಬಕ. ಓಕೆ. ಬೆಳಕಿನ ಪ್ರತಿಫಲನ ನಿಯಮ ಏನು? ಆಂಗಲ್ ಆಫ್ ಇನ್ಸಿಡೆನ್ಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಹತ್ತನೇ ಪ್ರಶ್ನೆ ನೋಡಿ. ಗಾಳಿ ಇಲ್ಲದ ಸ್ಥಳದಲ್ಲಿ ಯಾವುದು ನಡೆಯುವುದಿಲ್ಲ? ಗಾಳಿ ಇಲ್ಲದ ಸ್ಥಳದಲ್ಲಿ ಬೆಳಕು, ಧ್ವನಿ, ಗುರುತ್ವಾಕರ್ಷಣ, ವಿದ್ಯುತ್. ಉತ್ತರ ಬಿ, ಧ್ವನಿ. ATP ಏನು? ಕೋಶದ ಶಕ್ತಿ ನಾಣ್ಯ, ಎನರ್ಜಿ ಕರೆನ್ಸಿ. ಓಕೆ. ಎಲೆಕ್ಟ್ರಾನ್ ಮೇಲೆ ಚಾರ್ಜ್ ಎಷ್ಟು? ನೋಡಿ, -1.6 × 10⁻19 C. 13ನೇ ಪ್ರಶ್ನೆ. ಶ್ವಾಸಕೋಶದಲ್ಲಿ ಗ್ಯಾಸಿನ ವಿನಿಮಯ ಎಲ್ಲಿ ನಡೆಯುತ್ತದೆ? ಅಲ್ವಿಯೋಲಿ. ಅಲ್ಲಿ ಗ್ಯಾಸಿನ ವಿನಿಮಯ ನಡೆಯುತ್ತದೆ. 14ನೇ ಪ್ರಶ್ನೆ. ನೀರಿನ ಸಾಂದ್ರತೆ ಗರಿಷ್ಠ ಯಾವ ತಾಪಮಾನದಲ್ಲಿದೆ? ಓಕೆ, 4 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿದೆ. ವಿದ್ಯುತ್ ಶಕ್ತಿಯ ಸೂತ್ರ ಏನು? P = VI. ವಿದ್ಯುತ್ ಶಕ್ತಿಯ ಸೂತ್ರ. 16ನೇ ಪ್ರಶ್ನೆ ನೋಡೋದಾದ್ರೆ. ಮಾನವ ಕಣ್ಣಿನಲ್ಲಿ ಬೆಳಕಿನ ಪ್ರವೇಶವನ್ನು ನಿಯಂತ್ರಿಸುವುದು ಐರಿಸ್. ಹಾಗೆ ನ್ಯೂಟನ್ನ ಎರಡನೇ ನಿಯಮ ಏನು? ಫೋರ್ಸ್ = ಮಾಸ್ × ಆಕ್ಸಿಲರೇಷನ್. ಓಕೆ. 18ನೇ ಪ್ರಶ್ನೆ. ಇನ್ಸುಲಿನ್ ಕೊರತೆ ಯಾವ ರೋಗ? ಡಯಾಬಿಟಿಸ್. ಇನ್ಸುಲಿನ್ ಕೊರತೆ ಯಾವ ರೋಗ ಅಂದರೆ ಡಯಾಬಿಟಿಸ್ ಇಂದ ಬರುತ್ತೆ. 19ನೇ ಪ್ರಶ್ನೆ. ಧ್ವನಿಯ ವೇಗ ಹೆಚ್ಚು ಇರುವುದು ಘನ. 20ನೇ ಪ್ರಶ್ನೆ. ವಿದ್ಯುತ್ ವಲಯದಲ್ಲಿ ಸರಣಿ ಸಂಪರ್ಕದಲ್ಲಿ ಕರೆಂಟ್ ಹೇಗಿರುತ್ತದೆ? ಎಲ್ಲೆಡೆ ಒಂದೇ ಹೇಗಿರುತ್ತೆ. 21ನೇ ಪ್ರಶ್ನೆ. ಭೂಮಿಯ ಕೇಂದ್ರದ ಕಡೆಗೆ ಸೆಳೆಯುವ ಶಕ್ತಿ ಯಾವುದು? ಗುರುತ್ವಾಕರ್ಷಣ ಬಲ. ಭೂಮಿಯ ಕಡೆಗೆ ಸೆಳೆಯುವ ಶಕ್ತಿ ಗುರುತ್ವಾಕರ್ಷಣ ಬಲ. ನಿಮಗೆ ಇನ್ನೂ ಇಂಪಾರ್ಟೆಂಟ್ ಏನಾದರೂ ಬೇಕಾದರೆ ವಾಟ್ಸಪ್ ಗ್ರೂಪ್ ಇದೆ, ಜಾಯ್ನ್ ಆಗ್ರಿ. ರಾಸಾಯನಿಕ ಕ್ರಿಯೆಯಲ್ಲಿ ಮಾಸ್ ಏಕೆ ಸ್ಥಿರವಾಗಿರುತ್ತದೆ? ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಓಕೆ. 23ನೇ ಪ್ರಶ್ನೆ. ಸಸ್ಯಗಳಲ್ಲಿ ನೀರು ಸಾಗಿಸುವ ಭಾಗ ಜೈಲಮ್. ಶಕ್ತಿ ರೂಪಾಂತರದ ಉದಾಹರಣೆ? ಮೋಟಾರ್, ವಿದ್ಯುತ್, ಯಾಂತ್ರಿಕ. ಉತ್ತರ. ಇನ್ನು ಲಾಸ್ಟ್ ಕ್ವಶನ್ಸ್. ನ್ಯೂಕ್ಲಿಯಸ್ ನಲ್ಲಿ ಏನು ಇರುತ್ತದೆ? ಪ್ರೋಟಾನ್ ಮತ್ತು ನ್ಯೂಟ್ರಾನ್. ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ ಆಗಿರುತ್ತೆ. ಈ ಒಂದು ವಿಡಿಯೋದಲ್ಲಿ ಸೈನ್ಸ್ ಮಾತ್ರ 25 ಪ್ರಶ್ನೆಗಳು ಡಿಸ್ಕಷನ್ ಮಾಡಿದ್ದೀವಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂಸ್ ಆಗಿ ಮಾಡೋಣ. PDF ಕೂಡ ನಿಮಗೆ ಫ್ರೀ ಆಗಿ ಅಂದರೆ ಸಿಗುತ್ತೆ. ಹಾಗೆ ನಾನು PDF ಕೂಡ ರೆಡಿ ಮಾಡ್ತೀನಿ. ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಪ್ರತಿಯೊಂದು ಸಬ್ಜೆಕ್ಟಿಗೂ PDF ಕೂಡ ರೆಡಿ ಮಾಡೋಣ. ಆರ್ಮಿ ಎಕ್ಸಾಮ್ಗೆ ಯಾರು ಪ್ರಿಪೇರ್ ಆಗ್ತೀರಾ ಅಲ್ಲಿ ಬೆಸ್ಟ್ ಆಗ್ರಿ. ಮೇ 15ರಂದು ನಿಮ್ಮದು ಅಡ್ಮಿಟ್ ಕಾರ್ಡ್ ಕೂಡ ಬರುತ್ತೆ. ಆ ವಿಡಿಯೋ ಯಾರು ನೋಡಿಲ್ಲ ನೋಡ್ಕೊಂಬಿಡಿ. ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ. ಮೇ 15ಕ್ಕೆ ನಿಮ್ಮದು ಆರ್ಮಿ ಅಡ್ಮಿಟ್ ಕಾರ್ಡ್ ಬರುತ್ತೆ. ಓಕೆ. ಆಮೇಲೆ ಮುಂದಿನ ನೆಕ್ಸ್ಟ್ ಮಂತ್ ಜೂನ್ 1ರಿಂದ ಜೂನ್ 15ನೇ ತಾರೀಕು ತನಕ ನಿಮ್ಮದು ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡ್ತಾರೆ. ಓಕೆ. ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿರಿ, ತಿಳಿಸ್ರಿ.
ಸೊ ಡೌಟ್ ಕ್ಲಿಯರ್ ಮಾಡ್ತೀನಿ. ಜೈ ಹಿಂದ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಲವ್ ಆಲ್.